ಹಾಗೆಲ್ಲ ಏನೂ ಇಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ನಾನು ಈ ಮನೆಗೆ ಬಂದಾಗಿಂದ ನನ್ನ ಕುತ್ತಿಗೆಲಿ ಅಮ್ಮನೋರ್ ಲಾಕೆಟ್ ಇಲ್ಲ ಅಲ್ವಾ? ಈ ಮತ್ತೆ ವಿಶಾಲಾಕ್ಷಿ ದಾರನ ನಿಮ್ಮಿಂದ ಕಟ್ಸಿದ್ರಿಂದ ನಿಮ್ ದೃಷ್ಟಿ ಎಲ್ಲ ಇದ್ರ ಮೇಲೆ ಬಿದ್ದು ಹಾಗೆ ಹೇಳ್ತಿದ್ದೀರಾ ಅಷ್ಟೇ. ಈ ತಾಯ್ತ ಕಟ್ಟಿದ್ದಕ್ಕಾದ್ರೂ ಇನ್ಮೇಲೆ ನೀನು ನೈನಿ ಅನ್ನೋ ವಿಷಯನ ಮರ್ತು ಹೋಗ್ದಿದ್ರೆ ಅಷ್ಟೇ ಸಾಕು. ಕಷ್ಟನೇ. ಯಾಕೆ ನೈನಿ? ಅಂದ್ರೆ ನೀನೇ ಮರ್ತು ಹೋಗ್ತೀಯ ಅಂತ ನೀನೇ ಹೇಗೆ ಹೇಳ್ತಾ ಇದೀಯಾ? ಸುಮ್ಮನೆ ಹಾಗಂದೆ ಯಜಮಾನ್ರೆ. ಇಷ್ಟಕ್ಕೂ ನನ್ಗೇನು ನೆನ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ನೀವು ನನಗೆ ನೆನ್ಪಿದ್ದೀರಾ ಅಲ್ವಾ? ಅದೇನು ನೆನ್ಪಿರುತ್ತೋ ಏನೋ ನೈನಿ. ನಾನು ತ್ರಿನೇತ್ರಿ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಅಂತಂತೀಯ? ತ್ರಿನೇತ್ರಿ ನಿಮ್ಮನ್ನ ಇಷ್ಟಪಟ್ಟಿದ್ದಾಳ? ಯಾವಾಗ ನೋಡಿದ್ಲು ಯಜಮಾನ್ರೆ? ಯಾಕೆ ಹಾಕಿ ಹೇಳ್ತಿದ್ಯಾ ನನಿ? ತ್ರಿನೇತ್ರಿ ಅಂದ್ರೆ ನೀನೇ ಅಲ್ವಾ? ನಾನೇ. ಓ ಹಲೋ ಮೇಡಮ್, ನೀನು ಕನ್ಫ್ಯೂಸ್ ಆಗಿ ನನ್ನ ಕನ್ಫ್ಯೂಸ್ ಮಾಡ್ತಾ ಇದೀಯಾ? ನೋಡಿದ್ಯಮ್ಮ, ನಿಮ್ಮ ಸೊಸೆ ಕೂಡ ನನ್ನನ್ನು ಆಟ ಆಡಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಯಜಮಾನ್ರೆ, ನೀವು ದೇವಿಪುರಂಗೆ ಹೋಗಿದ್ರಿ ಅಲ್ವಾ? ಅಲ್ಲಿ ಯಾರನ್ನಾದ್ರೂ ಭೇಟಿ ಆದ್ರಾ? ಯಾರನ್ನಾದ್ರೂ ಅಂದ್ರೆ? ಯಾವ್ದಾದ್ರೂ ಹುಡುಗಿ ನಿಮ್ಮ ಹತ್ರ ಮಾತಾಡಿದ್ಲಾ? ನೋ. ಇಲ್ವಾ? ಯಾವ ಹುಡುಗಿ ನನ್ನ ಹತ್ರ ಯಾಕೆ ಮಾತಾಡ್ತಾಳೆ ನಾನಿ? ಮತ್ತೆ ತ್ರಿನೇತ್ರಿ ಇಷ್ಟ ಆಗಿದ್ದಾರೆ ಅಂತ ಯಾಕೆ ಹೇಳಿದ್ಲು? ನೈನಿ, ಇಲ್ಲೇ ಇದೆಯಾ ಇಲ್ಲ ಅಮೆರಿಕಾಗೆಲ್ಲಾದ್ರೂ ಹೋಗ್ಬಿಟ್ಯಾ? ನೀನನ್ ಬಿಟ್ರೆ ನಾನಿನ್ ಯಾವ ಹೆಣ್ ಕಡೆನೂ ನೋಡಲ್ಲ ಅನ್ನೋದು ನನಗೆ ಗೊತ್ತು ತಾನೆ. ನೀವ್ ನೋಡಿರಲ್ಲ, ಆದ್ರೆ ನಿಮ್ಮನ್ನ ನೋಡಿರ್ತಾರಲ್ವಾ? ಯಾರನ್ನ ಮೀಟ್ ಮಾಡ್ದೆ ಅಂತ ಹೇಳ್ತಿದ್ದಾಳೆ ಇವಳು? ನಮ್ಮ ಅತ್ತಿಗೆ ಕುತ್ತಿಗೆಯಲ್ಲಿದ್ದ ಅಮ್ಮನವ್ರ ತಾಯ್ತಾನ ನೀವು ತೆಗೆದ್ಮೇಲೆ ಯಾರು ಕೇಳ್ಕೊಟ್ರಿ ಅಂತ ಒಂದ್ಸಲ ಚೆಕ್ ಮಾಡಿ. ನಾನು ಲೈನಲ್ಲೇ ಇರ್ತೀನಿ. ಏನು ಇವಾಗಿಲ್ವಾ? ಓಕೆ, ಥ್ಯಾಂಕ್ ಯು.